ಹಾಂ. ಪ್ರೀತಿಯ ವೀಕ್ಷಕರೇ, ವಿಶೇಷವಾದ ಒಂದು ಪಾದಯಾತ್ರೆ. ನಾವು ಫೇಸ್ಬುಕ್ ಲೈವ್ ಬರೋದ ಕಾರಣ ಏನಂತಂದರೆ, ಒಂದು ವಿಶೇಷವಾದ ಐತಿಹಾಸಿಕ ಒಂದು ಪಾದಯಾತ್ರೆ, ಅದು ಭಾರತ್ ಜೋಡೋ. ಆ ಭಾರತ್ ಜೋಡೋ ಯಾತ್ರೆಯಲ್ಲಿ ನಾವು ಪ್ರತಿಯೊಬ್ಬರು ಕಾರ್ಯಕರ್ತರೇ, ಯಾರೂ ದೊಡ್ಡ ವ್ಯಕ್ತಿಗಳಲ್ಲ, ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಾವು ಪಾಲ್ಗೊಳ್ತೀವಿ. ನಾವು ಹುಮ್ನಾಬಾದ್ ಮತಕ್ಷೇತ್ರದಿಂದ ರಾಜಶೇಖರ್ ಬಿ ಪಾಟೀಲ್ ಮುಖಾಂತರ ನಾವು ಪಾದಯಾತ್ರೆಯಲ್ಲಿ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿಯೊಂದಿಗೆ ಹೆಜ್ಜೆ ಹಾಕುತ್ತಾ ಅನೇಕ ನೋವುಗಳು, ಕಷ್ಟಗಳು, ಅದರೊಂದಿಗೆ ನಾವು ಭಾಗಿಯಾಗ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಎಲ್ಲರೂ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ನಾವು ಫೇಸ್ಬುಕ್ ಲೈವ್ ಬರ್ತಿದ್ದೀವಿ. ವಿಶೇಷವಾಗಿ ತಾವೆಲ್ಲರೂ ಶೇರ್ ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್ ಅಂತ ಮಾಡುತ್ತಾ, ಮತ್ತು ಭಾರತ ಯಾತ್ರೆ ನಾವು ಈಗ ಶಿರಗುಪ್ಪ, ಬಾಗಲಕೋಟೆ ಮತ್ತು ಬಳ್ಳಾರಿ ಮುಖಾಂತರ ಶಿರಗುಪ್ಪ ತಾಲೂಕದಲ್ಲಿದ್ದೀನಿ ಪ್ರೆಸೆಂಟು. ಎಲ್ಲರೂ ಆತ್ಮೀಯ ಸ್ನೇಹಿತರು, ನಮ್ಮ ವಿದೇಶಿಗಳಾಗಿರ್ಬೋದು ಮತ್ತು ಸಾಹೇಬರ ಅಭಿಮಾನಿಗಳಾಗಿರ್ಬೋದು, ರಾಹುಲ್ ಗಾಂಧಿ ಸಾಹೇಬರ ಅಭಿಮಾನಿಗಳಿರ್ಬೋದು, ಅನೇಕ ಸಾಹೇಬರ ಅಭಿಮಾನಿಗಳಾಗಿರ್ಬೋದು, ನಾವೆಲ್ಲರ ಜೊತೆಗೂಡಿ ಒಂದೇ ಒಗ್ಗಟ್ಟು ಮನಸ್ಸು ಗೂಡಿಸಿಕೊಂಡು ನಾವು ಪಾದಯಾತ್ರೆಗೆ ಸೇರುವಂಥರಾಗಿದ್ದೇವೆ. ನಾವು ನೆಕ್ಸ್ಟ್ ಬರೋಲ್ಲಿ ನಾವೆಲ್ಲರೂ ಸೇರುವಂಥರಾಗಿದ್ದೇವೆ. ಈ ಪ್ರತಿಯೊಬ್ಬರು ಕೂಡ ಇಲ್ಲಿದ್ದಾರೆ. ಎಲ್ಲ ವಿಶೇಷವಾಗಿ ಒಬ್ಬರೊಬ್ಬರಿಗೆ ಒಂದೊಂದು ಸ್ವಲ್ಪ ಮಾತನಾಡ್ತಾರೆ. ಈ ಒಂದು ಭಾರತ್ ಜೋಡೋ ಯಾತ್ರೆಯ ಸಲುವಾಗಿ ನಾವೆಲ್ಲ ಬಳ್ಳಾರಿಯಲ್ಲಿ ರ್ಯಾಲಿ ಹಮ್ಮಿಕೊಂಡಿದ್ದು, ಬಳ್ಳಾರಿಗೆ ರಾಹುಲ್ ಗಾಂಧಿಯವರ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರ, ಹಾಗೂ ಈ BJP ಸರ್ಕಾರ ಏನು ತೋಡ್ಫೋಡ್ ರಾಜನೀತಿ ಮಾಡ್ತಾ ಇದೆ, ಕೋಮು ಗಲಭೆನ ಉಂಟು ಮಾಡ್ತಾ ಇದೆ, ಕೋಮು ಗಲಭೆಯೊಂದಿಗೆ ಈ ರಾಜಕಾರಣ ಏನು ಮಾಡ್ತಿದೆ, ಅದರ ವಿರುದ್ಧವಾಗಿ ನಮ್ಮ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿಯವರು ಒಂದು ಐತಿಹಾಸಿಕ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಅದರ ಕುರಿತಾಗಿ ಅದಕ್ಕೆ ನಾವೆಲ್ಲ ಬೆಂಬಲ ವ್ಯಕ್ತಪಡಿಸಲು ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಬಳ್ಳಾರಿಯಲ್ಲಿ ಸೇರ್ತಾ ಇದ್ದೇವೆ. ನಾವು ಹುಮ್ನಾಬಾದ್ ಮತಕ್ಷೇತ್ರದಿಂದ ನಮ್ಮ ಮಾಜಿ ಮಂತ್ರಿಗಳು ಹಾಗೂ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಬಳ್ಳಾರಿಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಬೇಕು, ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀವಿ. ಇದೇ ರೀತಿಯಿಂದ ಉತ್ಸಾಹ ಮತ್ತು ಬೆಂಬಲದೊಂದಿಗೆ ನಾವು ಈ ಭ್ರಷ್ಟ ಸರ್ಕಾರ BJPಯನ್ನು ತೊಲಗಿಸಬೇಕಂತೇಳಿ ವಿಚಾರದಲ್ಲಿ, ಮತ್ತು ಅನೇಕ ಕೋವಿಡ್ನಲ್ಲಿ, ಅನೇಕ ಸಂಕಟದಲ್ಲಿ ಅನೇಕ ಬಡ ಜನರನ್ನು ಸಂಕಟಕ್ಕೊಳಗಾಡಿದಂಥ BJP ಸರ್ಕಾರವನ್ನು ತೊಲಗಿಸಬೇಕು. ಅದೇ ರೀತಿಯಿಂದ ಅನೇಕ ನಿರುದ್ಯೋಗದಲ್ಲಿ ಕುಂಠಿತ ಆಗಿದೆ. ಭಾರತ ದೇಶಕ್ಕಾಗಿ ಕಣ್ಣೀರು ಆಸೆ. ಮುಂಬರುವ ದಿನಗಳಲ್ಲಿ ನಾವು ನಮ್ಮ ಮತಕ್ಷೇತ್ರದಿಂದ ಶಾಸಕರಿಗೆ ಆಯ್ಕೆ ಮಾಡಬೇಕು. ಎಲ್ಲ ರಾಜ್ಯದಿಂದ ಬರತಕ್ಕಂಥ ಎಲ್ಲ ವ್ಯಕ್ತಿಗಳು BJP ಭ್ರಷ್ಟ ಸರ್ಕಾರ ತೆಗಿಬೇಕು. ನಮ್ಮ ರಾಹುಲ್ ಗಾಂಧಿ ಅವರು ಜೊತೆಗೆ ನಾವು ಭಾಗಿಯಾಗ್ತಿದ್ದೀವಿ, ಮತ್ತು ಪ್ರತಿಯೊಬ್ಬರು ಭಾಗಿಯಾಗ್ರಿ. ಮುಂಬರುವ ದಿನಗಳಲ್ಲೆಲ್ಲ ಈ BJP ಸರ್ಕಾರವನ್ನು ಮೂಲೆ ಗುಂಪು ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡುತ್ತಾ, ಭಾರತ್ ಜೋಡೋ ಅಂತ ಹೇಳುತ್ತಾ ನಾವು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಎಲ್ಲಿ ಹೋಯ್ತಿದ್ದು?